शांति ओम शांति ओम शांति ओम शांति ओम शांति ओम शांति। मुरली डेट September 13, 2022 राधा मुरली बाप दादा मधुबन। मीठे बच्चे, तुम आपस में भाई भाई हो। तुम्हें रूहानी स्नेह में रहना है, सुखदाई बन सबको सुख देना है, गुणग्राही बनना है। ಮಧುರ ಮಕ್ಕಳೇ, ತಾವು ಪರಸ್ಪರ ಸಹೋದರರಾಗಿದ್ದೀರಿ. ತಾವು ಆತ್ಮಿಕ ಸ್ನೇಹದಲ್ಲಿ ಇರಬೇಕು. ಸುಖದಾಯಿಯಾಗಿ ಎಲ್ಲರಿಗೂ ಸುಖವನ್ನು ಕೊಡಬೇಕು. ಸುಖವನ್ನೇ ಕೊಡಬೇಕು. ಗುಣಗ್ರಾಹಿಗಳಾಗಬೇಕು ಅಂತ ಹೇಳ್ತಿದೆ. ತಾವು ಪರಸ್ಪರ ಸಹೋದರರಾಗಿದ್ದೀರಿ. ತಮ್ಮಲ್ಲಿ ಆತ್ಮಿಕ ಸ್ನೇಹ ಇರಬೇಕು. ಸುಖದಾಯಿಗಳಾಗಿ ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ಗುಣಗ್ರಾಹಿಗಳಾಗಬೇಕು. प्रश्न, आपस में रूहानी प्यार ना होने का कारण क्या है? रूहानी प्यार कैसा होगा? ಪರಸ್ಪರ ಆತ್ಮಿಕ ಪ್ರೀತಿ ಇಲ್ಲದೇ ಇರುವ ಕಾರಣವೇನಾಗಿದೆ? ಇನ್ನೊಂದು ಅದನ್ನ ಕಂಟಿನ್ಯೂಷನ್ ಪ್ರಶ್ನೆ ಏನು ಅಂತಂದರೆ, ಆತ್ಮಿಕ ಪ್ರೀತಿ ಹೆಂಗಿರುತ್ತದೆ ಅಂತ. ಪರಸ್ಪರ ಆತ್ಮಿಕ ಪ್ರೀತಿ ಇಲ್ಲದೆ ಇರುವ ಕಾರಣ ಏನು? ಆತ್ಮಿಕ ಪ್ರೀತಿ ಹೇಗಿರುತ್ತದೆ? ಆತ್ಮಿಕ ಪ್ರೇಮ లేకుండా ఉండడానికి కారణం ఏంటి? ఆత్మిక ప్రేమ ఎలా ఉంటుంది? ఆత్మిక ప్రేమ అంటే ఏమిటి? उत्तर, देह अभिमान के कारण जब एक दो की खामियां देखते हैं तब रूहानी प्यार नहीं रहता है. ಆತ್ಮಿಕ ಪ್ರೀತಿ ಅನ್ನೋದು ಯಾವಾಗ ಇರುವುದಿಲ್ಲ ಅಂತಂದರೆ, ದೇಹ ಅಭಿಮಾನದ ಕಾರಣ ಒಬ್ಬರಿಬ್ಬರ ಬಲಹೀನತೆಯನ್ನು ನೋಡಿದಾಗ ಆತ್ಮಿಕ ಪ್ರೀತಿ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. जब आत्म अभिमानी बनते स्वयं की खामियां निकालने का फुरना रहता है, सतो प्रधान बनने का लक्ष्य रहता है, मीठे सुखदाई बनते हैं, तब आपस में बहुत प्यार रहता है. ನೀವು ಬೇರೆಯವರ ಬಲಹೀನತೆಗಳು ನೋಡುವುದರ ಬದಲಾಗಿ ಆತ್ಮ ಅಭಿಮಾನಿಗಳಾಗಿ ಸ್ವಯಂನಲ್ಲಿರುವಂಥ ಬಲಹೀನತೆಗಳನ್ನು ತೆಗೆಯುವ ಚಿಂತೆ ಮಾಡಿದಾಗ, ಸತೋ ಪ್ರಧಾನರಾಗಬೇಕೆನ್ನುವ ಲಕ್ಷ್ಯವನ್ನು ಇಟ್ಟುಕೊಂಡಾಗ, ಸದಾ ಸುಖದಾಯಿಯಾಗಿದ್ದಾಗ ಪರಸ್ಪರ ಆತ್ಮಿಕ ಪ್ರೀತಿ ಇರುತ್ತದೆ. ಆತ್ಮ ಅಭಿಮಾನಿಗಳಾಗಿ ಸ್ವಯಂನಲ್ಲಿ ಬಲಹೀನತೆಗಳು ತೆಗೆಯಬೇಕೆನ್ನುವ ಚಿಂತೆ ಇದ್ದಾಗ, ಸತೋ ಪ್ರಧಾನರಾಗುವ ಲಕ್ಷ್ಯವನ್ನು ಇಟ್ಟುಕೊಂಡಾಗ, ಮಧುರ ಸುಖದಾಯಿಯಾಗಿದ್ದಾಗ ಪರಸ್ಪರ ಬಹಳ ಆತ್ಮಿಕ ಪ್ರೀತಿ ಇರುತ್ತದೆ. ನಾವು ಯಾವಾಗಲೂ ಏನು ಮಾಡ್ತೀವಿ? ಇತರರ ಬಲಹೀನತೆಯನ್ನು ನೋಡುತ್ತೇವೆ, ಆದರೆ ಬಾಬಾ ಹೇಳ್ತಿದ್ದಾರೆ ಅದರಲ್ಲಿ ಆತ್ಮಿಕ ಪ್ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ನಿಮ್ಮ ಬಲಹೀನತೆಗಳು ನೋಡಿ. ನಾವು ಇತರ ಬಲಹೀನತೆಗಳು ನೋಡೋದ್ರ ಮೊದಲು ನಮ್ಮಲ್ಲೇ ಅಷ್ಟೊಂದು ಬಲಹೀನತೆಗಳಿರುತ್ತೆ, ಅದನ್ನು ನೋಡಿ ಪರಿಶೀಲನೆ ಮಾಡಿಕೊಳ್ಳಿ. ಬಾಕಿ ಶ್ರೀಮತ್ ಹೇ ಬಚ್ಚೆ ಕಿಸಿ ಕೆ ಬಿ ಅವಗುಣ ಮತ್ ದೇಖೋ. ಬಾಬರವರ ಶ್ರೀಮತ್ ಏನಾಗಿದೆ? ಮಕ್ಕಳೇ, ಯಾರ ಅವಗುಣವನ್ನು ನೋಡಬೇಡಿ ಅಂತ ಹೇಳ್ತಿದ್ದಾರೆ. ಗುಣವಾನ್ ಬನ್ನೆ ಅವ್ರ ಬನಾನೆ ಕಾ ಲಕ್ಷ್ಯ ರಖೋ. ಗುಣವಂತರಾಗಬೇಕು ಹಾಗೂ ಮಾಡಬೇಕು ಇತರರನ್ನು, ಇದೇ ಲಕ್ಷ್ಯವನ್ನು ಇಟ್ಕೊಳ್ಳಿ. ಸಬ್ಸೆ ಜಾಸ್ತಿ ಗುಣ ಕಿಸ್ಮೆ ಹೇ? ಎಲ್ಲರಿಗಿಂತ ಜಾಸ್ತಿ ಗುಣಗಳು ಯಾರ ಹತ್ರ ಇದೆ? सबसे जास्ती गुण एक बाप में है. बाप से गुण ग्रहण करते रहो और सब बातों को छोड़ दो तो प्यार रह सकेगा.
ಬಾಬಾ ಹೇಳ್ತಾರೆ ಎಲ್ಲ ಗುಣಗಳಿರುವಂತಹ ಗಣಿ ಯಾರು ಅಂತಂದರೆ ಪರಮಾತ್ಮ ಒಬ್ಬರೇ. ಅದಕ್ಕೋಸ್ಕರ ತಂದೆ ಒಬ್ಬರನ್ನು ನೋಡ್ತಾ ಗುಣಗ್ರಾಹಿಗಳಾಗಿ ಆ ಗುಣವನ್ನು ಗಳಿಸ್ತಾ ಇರಿ. ಇತರರನ್ನು ನೋಡಬೇಡಿ, ತಂದೆಯನ್ನು ನೋಡಿ. ಎಲ್ಲ ಮಾತುಗಳನ್ನು ಬಿಟ್ಟು ಬಿಡಿ, ಆವಾಗ ಪ್ರೀತಿ ಇರಲು ಸಾಧ್ಯ. ಆತ್ಮಿಕ ಪ್ರೀತಿ ಇಲ್ಲದೆ ಇರುವ ಕಾರಣನೂ ಬಾಬಾ ತಿಳಿಸಿದ್ರೆ ಆತ್ಮಿಕ ಪ್ರೀತಿ ಹೆಂಗಿರುತ್ತೆ ಅಂತಂದರೆ ಬಾಬಾ ಹೇಳಿದ್ರೆ ಎಲ್ಲ ಮಾತುಗಳು ಬಿಟ್ಬಿಟ್ಟು ತಂದೆ ಒಬ್ಬರ ಜೊತೆಯಲ್ಲೇ ನೋಡ್ತಾ ಅವರ ಗುಣಗಳನ್ನೇ ನೀವು ಗ್ರಹಿಸಿ ಅಂತ ಹೇಳಿದ್ರು ಬಾಬಾ. ओम शांति। अभी तुम बच्चों को यह मालूम है कि बेहद का बाप हमको सतो प्रदान बना रहे हैं और मूल युक्ति बता रहे हैं। बाप बैठ बच्चों को शिक्षा देते हैं कि तुम भाई भाई हो, आपस में तुम्हारा बहुत रूहानी प्रेम चाहिए। तुम्हारा था तो बरोबर, अब नहीं है। मूल वतन में तो प्रेम की बात ही नहीं रहती। तो बेहद का बाप बैठ शिक्षा देते हैं, बच्चे आजकल करते करते समय बीतता जा रहा है, दिन मास वर्ष बीतता जा रहा है। बाप ने समझाया है तुम या लक्ष्मी नारायण थे, ऐसा तुमको किसने बनाया? बाप ने। ಈಗ ನೀವು ಮಕ್ಕಳು ಮೂಲ ವಿಷಯವನ್ನು ತಿಳ್ಕೊಂಡಿದ್ದೀರಿ. ಬೇಹದ್ದಿನ ತಂದೆ ನಮ್ಮನ್ನು ಸತೋ ಪ್ರಧಾನವಾಗಿ ಮಾಡ್ತಿದ್ದಾರೆ ಅಂತ, ಹಾಗೂ ಇದಕ್ಕೆ ಯುಕ್ತಿಯನ್ನು ಕೂಡ ತಿಳಿಸ್ಕೊಡ್ತಿದ್ದಾರೆ. ಈಗ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣೆ ಕೊಡ್ತಿದ್ದಾರೆ. ತಾವು ಪರಸ್ಪರ ಸಹೋದರರಾಗಿದ್ದೀರಿ, ತಮ್ಮಲ್ಲಿ ಒಂದು ಆತ್ಮಿಕ ಪ್ರೀತಿ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇತ್ತು, ಆದರೆ ಇವಾಗ ಅದು ಇಲ್ಲ. ಮೂಲ ವತನದಲ್ಲಿ ಪ್ರೀತಿಯ ಮಾತಿಲ್ಲ, ಅದಕ್ಕೆ ಕೇವಲ ಎಲ್ಲರೂ ಕೂಡ ಶಾಂತಿಯಾಗಿರ್ತಾರೆ. ಅದಕ್ಕೆ ಈ ಸಮಯದಲ್ಲಿ ಇಲ್ಲೇ ನೀವೇನು ಮಾಡಬೇಕು, ಪರಸ್ಪರ ಎಲ್ಲರೂ ಒಂದಾಗಿ ಆತ್ಮಿಕ ಪ್ರೀತಿಯಲ್ಲಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಬೇಹದ್ದಿನ ತಂದೆ ಕುಳಿತು ಶಿಕ್ಷಣೆಯನ್ನು ಕೊಡ್ತಿದ್ದಾರೆ. ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಇವಾಗ ಹೆಂಗೆ ಮಾಡೋಕ್ಕಾಗತ್ತೆ, ಅಥವಾ ಸಮಯದ ಪ್ರಮಾಣವನ್ನು ನೋಡಿಕೊಂಡು ಸಮಯವನ್ನು ಕಳೀತಾನೇ ಇದ್ದಾರೆ. ಬಾಬಾ ಹೇಳ್ತಾರೆ ಎಷ್ಟು ಸಮಯವನ್ನು ಕಳೀತೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ತಿಂಗಳಾಯಿತು, ವರ್ಷ ಆಯಿತು, ದಿನಗಳಾಯಿತು, ಕಳೆದು ಹೋಗ್ತಾನೇ ಇದೆ. ಅದಕ್ಕೋಸ್ಕರ ಲಕ್ಷ್ಯ ಇಟ್ಕೊಳ್ಳಿ, ನಾನು ಲಕ್ಷ್ಮೀ ನಾರಾಯಣ ಆಗಬೇಕು ಅಂತ. ನೀವೇ ಲಕ್ಷ್ಮೀನಾರಾಯಣರಾಗಿದ್ರಿ, ಆ ರೀತಿ ಮಾಡಿರುವಂಥವ್ರು ಯಾರು? ತಂದೆನೇ ತಾನೆ. फिर तुम कैसे नीचे उतरते हो? ऊपर से नीचे उतरते उतरते समय बीतता जा रहा है। वह दिन गया, मास गया, वर्ष गया, समय गया। तुम जानते हो हम पहले सतो प्रधान थे, आपस में बहुत लव था। बाप ने भाइयों को शिक्षा दी है, तुम भाई भाई का आपस में बहुत प्रेम होना चाहिए। मैं तुम सबका बाप हूँ, तुम्हारे एम ऑब्जेक्ट है ही सतो प्रधान बनने का। ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಮೇಲೆ ಏರಿದ್ರಲ್ವಾ, ಸತೋ ಪ್ರಧಾನರಾಗಿದ್ರಲ್ವಾ, ಮತ್ತೆ ಹೆಂಗೆ ನೀವು ಕೆಳಗಡೆ ಬಂದ್ಬಿಟ್ರಿ ಅಂತ ಬಾಬಾ ಹೇಳ್ತಾರೆ. ಕೆಳಗಡೆ ಇಳಿತಾ ಇಳಿತಾ ಎಷ್ಟೊಂದು ಸಮಯವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೀರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಆ ದಿನಗಳು ಹೋಯ್ತು, ಆ ತಿಂಗಳು ಹೋಯ್ತು, ವರ್ಷವೂ ಕೂಡ ಹೋಯ್ತು, ಸಮಯವೇ ಹೋಯ್ತಲ್ವಾ. ಪುನಃ ಈಗ ನೀವು ಸತೋ ಪ್ರಧಾನರಾಗಬೇಕು. ಪರಸ್ಪರ ನೀವೆಲ್ಲರೂ ಕೂಡ ಸಹೋದರರ ಮೇಲೆ ಬಹಳ ಆತ್ಮಿಕ ಪ್ರೀತಿ ನಮಗೆ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಮ್ಮ ಗುರಿ ಉದ್ದೇಶವೂ ಸಹ ಸತೋ ಪ್ರಧಾನರಾಗುವುದಾಗಿದೆ. तुम समझते हो जितना जितना हम सतो प्रधान बनते जाएंगे उतना खुशी में गदगद होते रहेंगे. ಮತ್ತು ನಿಮ್ಮಲ್ಲಿ ಏನು ಪರಿವರ್ತನೆ ಆಗ್ತಿದೆ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗೋದ್ರಲ್ಲಿ, ಈ ಸತೋ ಪ್ರಧಾನತೆ ಕಡೆ ನಾವು ಹೋಗ್ತಿದ್ದೀವಿ ಅಂದರೆ ಒಳಗೊಳಗೆ ತುಂಬ ಖುಷಿಯಿಂದ ಗದ್ಗದರಾಗ್ತಿರ್ತೀರಾ ಅಂತ ಬಾಬಾ ಹೇಳ್ತಿರ್ತಾರೆ. ಅಷ್ಟು ಖುಷಿ ಅನ್ನೋದು ಒಳಗಿಂದ ಉಕ್ಕುತ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. हम सतो प्रधान थे, भाई भाई आपस में बहुत प्रेम में रहते हैं। अभी बाप द्वारा पता चला है कि हम देवता आपस में बहुत प्रेम से चलते हैं। देवताएं हेवन में रहते हैं तो कितनी महिमा होती है। हम वहाँ के निवासी थे, फिर नीचे उतरते आए हैं. ಪರಸ್ಪರ ಸಹೋದರರಲ್ಲಿ ಲೌಕಿಕದಲ್ಲೂ ಕೂಡ ಅಣ್ಣ ತಮ್ಮಂದಿರು ಜೊತೆಯಲ್ಲಿ ಎಷ್ಟೊಂದು ಪರಸ್ಪರ ಅವರಿಗೆ ಪ್ರೀತಿ ಇರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಆದರೆ ಇವಾಗ ನಮಗೆ ಗೊತ್ತಾಗಿದೆ ದೇವತಾ ಕುಲದವರು ನಾವೆಲ್ಲರೂ ಸಹೋದರರು.
ಅಲ್ವಾ. ಪರಂಧಾಮ ಅಂದರೆ ಪರಂಧಾಮದಲ್ಲೂ ಕೂಡ ಎಲ್ಲರೂ ಕೂಡ ಸಹೋದರರೇ, ಆದರೆ ಇಲ್ಲಿ ದೇವತಾ ಕುಲದವರು ಯಾರೆಲ್ಲರೂ ಇರ್ತಾರೆ ಎಲ್ಲರೂ ಕೂಡ ಈ ಸಮಯದಲ್ಲಿ ನಾವೇ ಆಗಿದ್ದೇವೆ, ನಾವು ಪರಸ್ಪರ ಸಹೋದರರಾಗಿದ್ದೇವೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಸಮಯದಲ್ಲಿ ತಂದೆ ಬಂದು ಹೇಳ್ತಿದ್ದಾರೆ, ನಿಮ್ಮ ಮಧ್ಯದಲ್ಲಿ ಪರಸ್ಪರ ಆತ್ಮೀಕ ಪ್ರೀತಿ ಇರಬೇಕು. ದೇವತೆಯರಿರುವಂಥ ಸ್ಥಾನವನ್ನು ಸ್ವರ್ಗ ಅಂತ ಹೇಳಲಾಗತ್ತೆ. ಎಷ್ಟೊಂದು ಅಲ್ಲಿ ಮಹಿಮೆ ಆಗುತ್ತಲ್ವ. ನೀವೇ ಅಲ್ಲಿಯ ನಿವಾಸಿಗಳಾಗಿದ್ದರೆ ಮತ್ತೆ ಕೆಳಗಡೆ ಇಳ್ಕೊಂಡು ಬಂದ್ಬಿಟ್ಟಿದ್ದೀರಿ. पहली तारीख से लेकर आज 5000 वर्ष से बाकी कुछ वर्ष आकर रहे हैं. शुरू से लेकर तुम कैसे पाठ बजाते आए हो, अभी तुम्हारी बुद्धि में है कि देह अभिमान के कारण एक दो में वह प्यार नहीं है, एक दो की खामियां ही निकालते रहते हैं. तुम आत्म अभिमानी थे तो ऐसे किसी की खामियां नहीं निकालते थे. फिर फलाना ऐसा है, इसमें यह है, आपस में बहुत प्यार था. अब वही अवस्था धारण करनी है. यहाँ तो एक दो को उस दृष्टि से देखते हैं, लड़ते झगड़ते हैं. अब वैसा बंद कैसा हो या बार बैठ समझाते हैं. ಈ ಬಾಬಾ ಹೇಳ್ತಿದ್ದಾರೆ, ಮೊಟ್ಟ ಮೊದಲನೆಯ ತಾರೀಕು ಫಸ್ಟ್ ಡೇಟಿಂದ 1/1 ಹಿಡಿದು 5000 ವರ್ಷಗಳು ಈಗ ಕಳೀತಿದೆ. ಇನ್ನು ಕೆಲವು ವರ್ಷಗಳು ಮಾತ್ರ ಇದಕ್ಕೆ ಉಳಿದಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಶುರುವಿನಿಂದ ಹಿಡಿದು ನೀವು ಹೆಂಗೆ ಪಾತ್ರ ಮಾಡಿದ್ರಿ ಎನ್ನುವುದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಹೊರಗಡೆ ಕೂಡ ಎಲ್ಲಿವರೆಗೂ ಆತ್ಮಿಕ ಪ್ರೀತಿ ಇರುತ್ತೋ ಅಲ್ಲಿವರೆಗೂ ಸಹೋದರ ಚೆನ್ನಾಗಿರ್ತಾರೆ. ಆದರೆ ಒಬ್ಬರ ಇಬ್ಬರ ಬಲಹೀನತೆಗಳು ನೋಡೋದು ಮೊದಲು ಮಾಡಿದ್ರು ಅಂತಂದರೆ ಅಲ್ಲಿ ಪ್ರೀತಿ ಅನ್ನೋದು ಉಳ್ಕೊಳಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದೇ ರೀತಿ ಇಲ್ಲೂ ಸಹ ಅಷ್ಟೇ, ನೀವು ಪರಸ್ಪರ ಬಲಹೀನತೆಗಳನ್ನು ನೋಡಬೇಡಿ. ಅವ್ರು ಹಿಂಗಿದ್ದಾರೆ, ಇವ್ರು ಹಂಗಿದ್ದಾರೆ, ಈ ಥರ ಹೇಳ್ಕೊಂಡೋದ್ರಿ ಮಾತುಗಳು ಮುಗಿಯುತ್ತಾ? ಮುಗಿಯಲ್ಲ. ಮತ್ತು ಕೆಟ್ಟೋಗೋರು ಕೂಡ ನಾವೇ ಆಗಿದ್ದೇವೆ. ಅದಕ್ಕೋಸ್ಕರ ಈ ಮೂಲ ಮಾತನ್ನು ತಿಳ್ಕೊಂಡು ಬಾಬಾ ಹೇಳ್ತಾರೆ, ಹೊರಗಡೆ ಪ್ರಪಂಚದಲ್ಲಿ ಇದೇ ದೃಷ್ಟಿ ನೋಡ್ತಾರೆ, ಪ್ರತಿಯೊಬ್ಬರನ್ನು ಬಲಹೀನತೆಗಳೇ ನೋಡ್ತಾರೆ. ಅದಕ್ಕೆ ಎಷ್ಟೊಂದು ಗೊಂದಲ, ಎಷ್ಟೊಂದು ಜಗಳ ಇದೆ. ಆದರೆ ಬಾಬಾ ಹೇಳ್ತಾರೆ, ನೀವು ಇದನ್ನೆಲ್ಲವನ್ನು ಕೂಡ ಬಂದ್ ಮಾಡಿ ನಿಲ್ಲಿಸಿ ಬಿಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ತಂದೆ ಕುಳಿತು ಅರ್ಥ ಮಾಡಿಸ್ತಿದ್ದಾರೆ, ಮಕ್ಕಳೇ ನೀವು ಸತೋ ಪ್ರಧಾನ ಪೂಜ್ಯ ದೇವಿ ದೇವತರಾಗಿದ್ದೀರಿ, ಮತ್ತೆ ಮೆಲ್ಲನೆ ಇಳಿತಾ ಬಂದರೆ ತಮೋ ಪ್ರಧಾನರಾಗ್ಬಿಟ್ಟಿದ್ದೀರಾ. ತುಮ್ कैसे मीठे थे अब फिर ऐसा मीठा बनो. ಇವೆಷ್ಟು ಮಧುರವಾಗಿದ್ರಲ್ವಾ, ಇವಾಗ ಪುನಃ ಆ ರೀತಿ ಮಧುರವಾಗಿ ಆಗಿ. तुम सुखदाई थे फिर दुखदाई बने हो. रावण के राज्य में एक दो को दुख देने काम कटारे चलाने लगे हैं. सतो प्रधान थे तो काम कटारे नहीं चलाते थे. यह 5 विकार तुम्हारे कितने बड़े शत्रु है. यह ही विकारी दुनिया, क्योंकि रावण राज्य है ना, यह भी तुम जानते हो. राम राज्य और रावण राज्य किसको कहा जाता है. आजकल करते सच्चु पूरा हुआ, त्रेता पूरा हुआ, द्वापर पूरा हुआ और कलयुग भी पूरा हो जाएगा. अभी तुम नीचे उतरते सतो प्रधान माना सतो प्रधान से तमो प्रधान बन पड़ी हो. तुम्हारी वह रूहानी खुशी गुम हो गई है. अब तुमको सतो प्रधान बनना है. मैं आया हूँ तो ज़रूर तुमको सतो प्रधान बनाऊंगा. ನೋಡಿ, ತಂದೆ ಹೇಳ್ತಾರೆ, ಮಕ್ಕಳೇ ಸತೋ ಪ್ರಧಾನ ಪೂಜ್ಯ ದೇವಿ ದೇವತೆ ಎಷ್ಟು ಮಧುರರಾಗಿದ್ರಲ್ಲ, ಸುಖದಾಯಿ ಇರುವಂಥವ್ರು ದುಃಖದಾಯಿ ಆಗಿಬಿಟ್ಟಿದ್ದೀರಿ. ರಾವಣ ರಾಜ್ಯದಲ್ಲಿ ಪರಸ್ಪರ ಒಬ್ಬರಿಬ್ಬರು ದುಃಖವನ್ನು ಕೊಟ್ಕೊಳ್ತಾ ಕಾಮ ಖಡ್ಗವನ್ನು ಉಪಯೋಗಿಸುತ್ತಾರೆ. ಸತೋ ಪ್ರಧಾನವಾಗಿರುವಂಥವರು ಕಾಮ ಖಡ್ಗವನ್ನು ಉಪಯೋಗಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, 5 ವಿಕಾರದ ಮಾತೇ ಇಲ್ಲ. ನಿಮ್ಮ ಅತಿ ದೊಡ್ಡ ಶತ್ರುವೇ 5 ವಿಕಾರಗಳು. ವಿಕಾರಿ ಪ್ರಪಂಚನೇ ರಾವಣ ರಾಜ್ಯ ಅಂತ ಹೇಳಲಾಗುತ್ತೆ. ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಎಂದು ಯಾವುದಕ್ಕೆ ಹೇಳುತ್ತಾರೆ ಅಂತ ನಿಮಗೆ ಗೊತ್ತು. ಬಾಬಾ ಹೇಳ್ತಿದ್ದಾರೆ, ಈ ಸಮಯ ಹಂಗಿದೆ ಅಂತ ಹೇಳ್ಕೊಂಡು ಸತ್ಯಯುಗ ಪೂರ್ತಿ ಆಯಿತು, ತ್ರೇತಾಯುಗ ಆಯಿತು, ದ್ವಾಪರ ಯುಗ ಆಯಿತು, ಕಲಿಯುಗೂ ಕೂಡ ಕೆಲವೇ ದಿನಗಳಲ್ಲಿ ಪೂರ್ತಿ ಆಗುತ್ತೆ. ಆದರೆ ಇದರಲ್ಲಿಯೇ ನೀವೇನಾಗಬೇಕು, ಸತೋ ಪ್ರಧಾನರಾಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಹೀಗೆ ನೋಡಿ, ನೀವು ಸತೋ ಪ್ರಧಾನ ಇರುವಂಥವ್ರು ತಮೋ ಪ್ರಧಾನರಾಗ್ಬಿಟ್ರಿ, ಆ ಆತ್ಮಿಕ ಸಂತೋಷವನ್ನೇ ಕಳ್ಕೊಂಬಿಟ್ರಿ. ಅದಕ್ಕೆ ನಾನು ಬಂದಿದ್ದೇನೆ, ನಿಮ್ಮನ್ನು ಸತೋ ಪ್ರಧಾನರಾಗಿ ಮಾಡೇ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ.
यह भी बाप समझाते हैं, बच्चे अब 5000 वर्ष बाद संगम होता है, तभी मैं आता हूँ, तुमको समझाता हूँ, फिर से सतो प्रधान बनो, अपने को आत्मा समझ बाप को याद करो, जितना याद करेंगे उतना खामियां निकलती जाएगी। तुम जब सतो प्रधान देवी देवता थे तब कोई खामी नहीं थी, अब यह खामियां कैसे निकलेगी? आत्मा को ही शांति चाहिए तो वही अभी अशांत होती है। अब अंदर जांच करनी है कि हम अशांत क्यों बने। जब हम भाई भाई थे तो आपस में बहुत प्यार था, अब फिर वही बाप आया है, कहते हैं अपने को आत्म भाई भाई समझो, एक दो से बहुत प्रेम रखो, देह अभिमान में आने से ही एक दो की खामियां निकालते हो। अब बाप कहते हैं तुम ऊंच पद पाने के लिए पुरुषार्थ करो। तुम जानते हो नई दुनिया में बाप ने हमको वर्षा दिया था, 21 जन्म के लिए एकदम भरपूर कर दिया था। अब बाप फिर आया हुआ है तो क्यों ना उनकी मत पर चल, फिर पूरा ವರ್ಷ लेवे। ತಂದೆ ಹೇಳ್ತಿದ್ದಾರೆ, ಮಕ್ಕಳೇ 5000 ವರ್ಷದ ನಂತರ ಈ ಸಂಗಮ ಯುಗ ಬರುತ್ತದೆ, ಈ ಸಂಗಮ ಯುಗದಲ್ಲಿಯೇ ನಾನು ಬರುತ್ತೇನೆ, ನಿಮಗೆ ಅರ್ಥ ಮಾಡಿಸುತ್ತೇನೆ, ಪುನಃ ಸತೋ ಪ್ರಧಾನರಾಗಿ ಮಾಡ್ತೇನೆ। ಈಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ತಂದೆ ಒಬ್ಬರ ನೆನಪು ಮಾಡಿ, ಎಷ್ಟೊಂದು ನೆನಪು ಮಾಡ್ತಿರೋ ಅಷ್ಟು ಬಲಹೀನತೆಗಳು ಸಮಾಪ್ತಿಯಾಗ್ತಾ ಹೋಗುತ್ತೆ। ಸತೋ ಪ್ರಧಾನ ದೇವಿ ದೇವತೆಯರಾಗ್ತೀರಿ ಅಂದರೆ ಬಲಹೀನತೆಗಳಲ್ಲಿ ಇರುವುದಿಲ್ಲ। ಅದಕ್ಕೆ ಈಗ ಚಿಂತನೆ ಮಾಡಿ ಇವಾಗ ಇದನ್ನು ಹೆಂಗೆ ತೆಗೆದು ಹಾಕಬೇಕು ಅಂತ। ಆತ್ಮನೇ ಅಶಾಂತಿ ಆಗಿದೆಯಲ್ವ, ನಾನು ಶಾಂತಿಧಾಮದಲ್ಲಿದ್ದ ಪರಸ್ಪರ ಇಷ್ಟೊಂದು ಪ್ರೀತಿ ಇತ್ತು, ಆದರೆ ಇವಾಗ ಯಾಕಿಲ್ಲ ಅಂತ ನೆನಪು ಮಾಡಿಕೊಂಡು ಪುನಃ ತಮ್ಮನ್ನು ಪರಸ್ಪರ ಸಹೋದರರೆಂದು ತಿಳಿದು ತಂದೆ ಒಬ್ಬರ ನೆನಪು ಮಾಡಿ, ಆವಾಗ ಪರಸ್ಪರ ಪ್ರೀತಿ ಇರುತ್ತೆ। ದೇಹ ಅಭಿಮಾನದಲ್ಲಿ ಇರುವಂಥ ಕಾರಣ ಒಬ್ಬರಿಬ್ಬರಲ್ಲಿರುವಂಥ ಬಲಹೀನತೆಗಳು ನೋಡ್ತಿದ್ರಿ, ಆದರೆ ಈಗ ನೀವು ಪುನಃ ಉನ್ನತ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ। ಹೊಸ ಪ್ರಪಂಚಕ್ಕಾಗಿ ತಂದೆ ಸ್ಥಾಪನೆ ಮಾಡಲು ಬಂದಿದ್ದಾರೆ, ನಮ್ಮೆಲ್ಲರಿಗೂ ಕೂಡ 21 ಜನ್ಮಗಳ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ। ಅವರೇ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂತಂದಮೇಲೆ ನಾವು ಯಾಕೆ ಅವರಿಂದ ಅವರ ಮತದಂತೆ ನಡೆದ ಆಸ್ತಿಯನ್ನು ಪಡೆದುಕೊಳ್ಳಬಾರದು ಅಲ್ವಾ? ಅದಕ್ಕೋಸ್ಕರ ತಂದೆ ಹೇಳಿದ ಮತದಂತೆ ಶ್ರೀಮಂತಂತೆ ನಡಿಬೇಕು। तुम मीठे मीठे बच्चे कितने अडोल थे, कोई मतभेद नहीं था, किसी की निंदा आदि नहीं करते थे, अभी कुछ ना कुछ है वह सब भूल जाना चाहिए। हम सब भाई भाई है, एक बाप को याद करना है, बस यही होना लगा हुआ है, हम जल्दी जल्दी सतो प्रधान बन जाए। फलाना ऐसा है, इसने यह बोला, इन सब बातों को भूल जाओ, यह सब छोड़ो, अपने को बाप कहते हैं अपने को आत्मा समझो, सतो प्रधान बनने के लिए पुरुषार्थ करो, दूसरों का अवगुण नहीं देखो। देह अभिमान के कारण आने से अवगुण देखा जाता है, अपने को आत्मा समझ बाप को याद करो। ನನ್ನ ಮಧುರಾತಿ ಮಧುರ ಮಕ್ಕಳೇ, ನೀವೆಷ್ಟು ಅಚಲವಾಗಿದ್ದೀರಿ, ಅಡಗೋಲವಾಗಿದ್ದೀರಿ, ಯಾವುದೇ ಭಿನ್ನ ಭಿನ್ನವಾಗಿರುವಂಥ ಮತಭೇದಗಳು ನಿಮ್ಮಲ್ಲಿ ಇರಲಿಲ್ಲ, ಯಾರನ್ನೂ ನೀವು ನಿಂದನೆ ಮಾಡ್ತಿರಲಿಲ್ಲ, ಆದರೆ ಇವಾಗ ಪ್ರತಿಯೊಂದರಲ್ಲೂ ಕೂಡ ಯಾರನ್ನೋ ಒಬ್ಬರನ್ನು ನಾವು ನಿಂದನೆ ಮಾಡ್ತಾನೆ ಬರ್ತಿದ್ದೀವಿ। ಬಾಬಾ ಹೇಳ್ತಾರೆ, ಮಕ್ಕಳು ಇದೆಲ್ಲವನ್ನು ಕೂಡ ಮರ್ತೋಗಿ ನೀವು ಪರಸ್ಪರ ಸಹೋದರರಾಗಿದ್ದೀರಿ, ಒಬ್ಬ ತಂದೆಯನ್ನು ನೆನಪು ಮಾಡಿ। ಈಗ ನಿಮಗೆ ಇದೇ ಚಿಂತನೆ ಇರಬೇಕು, ನಾನು ಜಲ್ದಿ ಜಲ್ದಿ ಸತೋ ಪ್ರಧಾನ ಆಗಬೇಕು ಅಂತ। ಇವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ಈ ಥರ ನಿಂದನೆ ಮಾಡಿಕೊಂಡು ಇರಬೇಡಿ, ಎಲ್ಲ ಮಾತುಗಳನ್ನು ಮರೆತು ಹೋಗಿ ಅಂತ ಬಾಬಾ ಹೇಳ್ತಾರೆ। ಎಲ್ಲ ಮಾತುಗಳನ್ನು ಬಿಟ್ಟು ಬಿಡಿ, ತಂದೆ ಹೇಳ್ತಿರೋ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ, ಸತೋ ಪ್ರಧಾನರಾಗುವಂಥ ಪುರುಷಾರ್ಥ ಮಾಡಿ, ಅದರ ಬದಲಾಗಿ ಅವಗುಣವನ್ನು ನೋಡಬೇಡಿ। ದೇಹ ಅಭಿಮಾನದಲ್ಲಿ ಬಂದರೆ ಅವಗುಣ ಕಾಣಿಸುತ್ತೆ, ಅದಕ್ಕೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ಒಬ್ಬರ ನೆನಪು ಮಾಡಿ। ಸಹೋದರರು ಅಂತಂದ್ಮೇಲೆ ಅವರಲ್ಲಿ ಗುಣವೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ, ಅವಗುಣವನ್ನು ನಾವು ನೋಡಲೇಬಾರದು, ಎಲ್ಲರೂ ಕೂಡ ಗುಣವಂತರಾಗಲಿಕ್ಕೆ
ಪರಿಶ್ರಮ ಪಡ್ತಿದ್ದಾರೆ, ಅದಕ್ಕೋಸ್ಕರ ಯಾರನ್ನು ಕೂಡ ನೋಡಬೇಡಿ. सबको गुणवान बनाने की कोशिश करो तो कभी दुख नहीं होगा, बल कोई उल्टा सुल्टा कुछ भी करे समझा जाता है रजो तमो प्रधान है, तो जरूर उन्हीं की चाल भी ऐसी होगी. अपने को देखना चाहिए कि हम कहाँ तक सतो प्रधान बने हैं. सबसे जास्ती गुण है बाप में. ಇದಕ್ಕೆ ತಂದೆ ಹೇಳ್ತಾರೆ, ನಿಮ್ಗೇನಾದರೂ ಇತರರ ಬಗ್ಗೆ ಎಷ್ಟೊಂದು ಕಾಳಜಿ ಇದ್ದರೆ ಅವರ ಅವಗುಣವನ್ನು ಹೇಳುವಂಥ ಬದಲಾಗಿ ಅವರನ್ನು ಗುಣವಂತರಾಗಿ ಮಾಡುವ ಪರಿಶ್ರಮವನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅವ್ರಿಗೆ ಎಂದಿಗೂ ಕೂಡ ದುಃಖವನ್ನು ಕೊಡಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ನಿಮಗೂ ಕೂಡ ದುಃಖ ಆಗುವುದಿಲ್ಲ. ಉಲ್ಟಾ ಸುಲ್ಟಾ ಮಾತುಗಳೇನಾದರೂ ಆಯಿತು ಅಂತಂದರೆ ಅವರು ರಜೋ ಪ್ರಧಾನ ತಮೋ ಪ್ರಧಾನ ಎಂದು ಹೇಳಲಾಗುತ್ತೆ. ಇಂಥ ಕರ್ಮ ಮಾಡುವಂಥವರು ಕೂಡ ಕೆಲವರು ಇರ್ತಾರೆ. ಆದರೆ ತಮ್ಮನ್ನು ನೋಡ್ಕೊಳ್ಳಿ, ನಾವೆಷ್ಟುವರೆಗೂ ಸತೋ ಪ್ರಧಾನರಾಗಿದ್ದೇವೆ ಅಂತ. ಬೇರೆಯವ್ರು ಹೆಂಗಾದರೂ ಇರಲಿ, ಅವ್ರ ಬಲೆ ತಮೋ ಪ್ರಧಾನರೇ ಇದ್ದು ಬಿಡಲಿ, ಅವ್ರು ಮಾಡೋದು ಪ್ರತಿಯೊಂದು ಕೆಟ್ಟ ಕರ್ಮನೇ ಆಗಿರಲಿ, ಆದರೆ ನಾವು ಎಲ್ಲಿವರೆಗೂ ಸತೋ ಪ್ರಧಾನರಾಗಿದ್ದೇವೆ ಆ ಚಿಂತನೆಯನ್ನು ಮಾಡಿ. ಎಲ್ಲರಿಗಿಂತ ಜಾಸ್ತಿ ಗುಣ ತಂದೆಯಲ್ಲಿದೆ, ಅದಕ್ಕೋಸ್ಕರ ತಂದೆಯ ಗುಣಗ್ರಾಹಿಗಳಾಗಬೇಕು. ಎಲ್ಲ ಮಾತುಗಳನ್ನು ಬಿಡಬೇಕು, ಅವಗುಣವನ್ನು ಬಿಟ್ಟುಬಿಡಿ, ಗುಣವನ್ನು ಧಾರಣೆ ಮಾಡಿ. ತಂದೆ ಎಷ್ಟು ಗುಣವಂತರಲ್ಲ. ತಂದೆ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ಕೂಡ ನನ್ನ ಸಮಾನರಾಗಬೇಕು. ತಂದೆ ಸದಾ ಸುಖದಾಯಿ ಅಲ್ವಾ, ಅದಕ್ಕೋಸ್ಕರ ಸದಾ ಸುಖವನ್ನೇ ಕೊಡಬೇಕು, ಸತೋ ಪ್ರಧಾನರಾಗಬೇಕು. ಈ ರೀತಿ ನಿಮಗೆ ಚಿಂತನೆ ವಿಚಾರ ಇಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತಿನ್ಯಾವುದೇ ಮಾತುಗಳನ್ನು ಕೇಳಬೇಡಿ, ಇತರರು ಹೇಳಿದ್ರು ಕೂಡ ಕೇಳಿಸ್ಕೋಬೇಡಿ. कोई की ग्लानि आदि भी नहीं कर, इसमें कोई ना कोई खामियां है ज़रूर. खामियां भी ऐसी होती है जो फिर खुद भी समझ नहीं सकते हैं. दूसरे समझते हैं कि इनमें यह खामियां है. अपने को तो बहुत अच्छा समझते हो, परंतु कहा ना कहा उल्टा बोल निकल ही पड़ता है. सतो प्रधान अवस्था में यह बातें होती नहीं है. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ ನೀವು ಇತರರ ಗ್ಲಾನಿ ಅಂದರೆ ಇತರನ್ನು ಯಾವುದೇ ಮಾತಿಗೂ ಕೂಡ ನಿಂದನೆ ಮಾಡಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಸದಾಕಾಲಿಕವಾಗಿ ಯಾವುದೊಂದು ಬಲಹೀನತೆಗಳಂತೂ ಇದ್ದೇ ಇರುತ್ತೆ, ಅದು ಯಾರಲ್ಲಾದರೂ ಕೂಡ ಇರುತ್ತೆ, ಅದು ನಮ್ಮಲ್ಲೂ ಕೂಡ ಇದ್ದೇ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮಲ್ಲಿರುವಂಥ ಬಲಹೀನತೆಗಳನ್ನು ನೀವು ತಿಳ್ಕೊಂಡು ಅದನ್ನು ಬದಲಾಯಿಸಿಕೊಳ್ಳಿರಿ ಅಂತ ಬಾಬಾ ಹೇಳ್ತಾರೆ. ಇವರಲ್ಲಿ ಈ ಬಲಹೀನತೆ ಇದೆ, ಇವ್ರು ಯಾಕೆ ಹಿಂಗಿದ್ದಾರೆ ಅಂತ ಹೇಳಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. अपने को तो बहुत अच्छा समझते हो. ಅದೇ ನಾವೇನು ಮಾಡ್ತೀವಿ, ನಾವು ಮಾಡುವಂಥ ತಪ್ಪೇನು ಅಂತಂದರೆ ಈ ಥರ ಅವ್ರು ಹಿಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವೇ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತೀವಲ್ವ. ಅದನ್ನು ಬಾಬಾ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಮಕ್ಕಳೇ ನೀವು ನಾನೇ ಚೆನ್ನಾಗಿದ್ದೀನಿ ಅಂದ್ಕೊಂಡು ನೀವೇನು ಮಾತುಗಳು ಹೇಳ್ತೀರಲ್ವ, ಆ ಮಾತುಗಳು ಉಲ್ಟಾ ಮಾತುಗಳಾಗುತ್ತಲ್ವ. ಈ ಉಲ್ಟಾ ಮಾತುಗಳು ದೇವತೆಯರ ಮಾತಾಡ್ತಾರ. ನಾನೇ ಚೆನ್ನಾಗಿದ್ದೀನಿ ಅಂದಾಗ ಸ್ವಲ್ಪ ನಾವು ಜಾರ್ತೀವಿ ಯಾವುದೊಂದು ಮಾತಿನಲ್ಲಿ. ಬಾಬಾ ಹೇಳ್ತಾರೆ ಆ ರೀತಿ ಕೂಡ ಮಾತಾಡಬಾರ್ದು. ಸತೋ ಪ್ರಧಾನ ಸ್ಥಿತಿ ಇರುವಂಥವ್ರು ಈ ರೀತಿ ಮಾತುಗಳು ಬರುವುದಿಲ್ಲ. ಯಾ ಕಾಮಿಯಾ ಹೇ ಪರಂತು ನಾ ಸಮಜ್ನೆ ಕೆ ಕಾರಣ ಅಪ್ನೆ ಕೋ ಮಿಯಾ ಮಿಟ್ಟು ಸಮಜ್ ಲೇತೆ ಹೇ. ಅಂದರೆ ಬಾಬಾ ಹೇಳ್ತಾರೆ ಎಲ್ಲರಲ್ಲೂ ಬಲಹೀನತೆ ಇದ್ದೇ ಇದೆ, ಆದರೆ ಕೆಲವರು ಎಲ್ಲ ನನಗೆ ಗೊತ್ತು ಅಂತ ತಿಳ್ಕೊಂಬಿಟ್ಟು ಏನು ಅಂದ್ಕೊಳ್ತಾರೆ, ಇತರಲ್ಲಿ ಮಾತ್ರ ನೋಡೋಕೆ ಹೋಗ್ತಾರೆ, ಸ್ವಯಂನಲ್ಲಿ ನೋಡೋಕೆ ಹೋಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಬಾಕ್ಯತೆ ಮಿಯಾ ಮಿಟ್ಟು ತೋ ಮೇ ಏಕಿ. ಬಾಬಾ ಹೇಳ್ತಿದ್ದಾರೆ ಎಲ್ಲ ಗೊತ್ತು ಅಂತ ಹೇಳ್ಕೊಡುವಂಥವ್ರು ನಾನೊಬ್ಬನ ಮಾತ್ರ ಅಂತ ಹೇಳ್ತಿದ್ದಾರೆ ಬಾಬಾ. ನಿಜವಾಗ್ಲೂ ಅಲ್ವಾ, ಶಿವಬಾಬಾಗೆ ಮಾತ್ರ ಎಲ್ಲ ಗೊತ್ತು, ಈ ಮಾತು ಬಾಬಾ ಮಾತ್ರ ಹೇಳಲಿಕ್ಕೆ ಸಾಧ್ಯ. ತುಮ್ ಸಬ್ಕೋ ಮಿಠಾ अर्थात मीठा बनाने आया हूँ, जो भी अवगुण आदि है सब छोड़ दो. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನೂ ಸಹ ನನ್ನ ಸಮಾನ ಮಧುರರಾಗಿ ಮಾಡಲಿಕ್ಕೆ ಬಂದಿದ್ದೇನೆ, ಅದಕ್ಕೋಸ್ಕರ ಈಗ ಎಲ್ಲ ಅವಗುಣ ಇತ್ಯಾದಿಗಳನ್ನು ಬಿಟ್ಟು ಬಿಡಿ. ಇದರಲ್ಲಿ ಅವಗುಣ ನೋಡೋದು, ಇದರಲ್ಲಿ ನಿಂದನೆ ಮಾಡೋದು ಕೂಡ ಅವಗುಣ, ಅದನ್ನು ಕೂಡ ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಪ್ನಿ ನಬ್ಸ್ ದೇಖೋ ಹಮ್ ಮೀಠೆ ಮೀಠೆ ರೂಹಾನಿ ಬಾಪ್ ಕೋ ಕಿತನಾ ಪ್ಯಾರ್ ಕರ್ತೆ ಹೈ. ಅದಕ್ಕೆ ಇವಾಗ ನಿಮ್ಮ ನಾಡಿಯನ್ನು ನೀವು ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಮಧುರಾತಿ ಮಧುರ ಆತ್ಮಿಕ ತಂದೆಯನ್ನು ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೇನೆ ಅಂತ ನಮ್ಮನ್ನು ಚೆಕ್ ಮಾಡ್ಕೊಳ್ಬೇಕು. ಕಿತನಾ ಖುದ್ ಸಮಜ್ತಾ ಹೂँ और दूसरों को समझाता हूँ. ಎಷ್ಟು ನಾನು ಎಲ್ಲ ವಿಷಯಗಳನ್ನು, ಜ್ಞಾನದ ವಿಷಯಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಮತ್ತು ನಾನು ಎಷ್ಟು ಇತರರಿಗೆ ಆ ಮಾತುಗಳನ್ನು ಅರ್ಥ ಮಾಡಿಸುತ್ತೇನೆ.
ದೇಹ ಅಭಿಮಾನ ಮೇ ಆ ಗಯೆ ತೋ ಕೊಯ್ ಫಾಯ್ದಾ ನಹಿ. ಆದರೆ ಬಾಬಾ ಹೇಳ್ತಿದ್ದಾರೆ ಆತ್ಮಿಕ ಸ್ಥಿತಿಯಲ್ಲಿ ಆತ್ಮಿಕ ವಿಷಯಗಳನ್ನು ಹೇಳಿ, ಆದರೆ ಅದರ ಬದಲಾಗಿ ದೇಹಾಭಿಮಾನದಲ್ಲಿ ಬಂದರೆ ಯಾವುದೇ ಲಾಭ ಇಲ್ಲ, ಯಾರಿಗೂ ಲಾಭ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಿಂದನೆ ಮಾಡೋರಿಗೂ ಲಾಭ ಇಲ್ಲ, ನಿಂದನೆ ಮಾಡಿಸಿಕೊಳ್ಳುವಂಥವ್ರಿಗೂ ಕೂಡ ಲಾಭ ಇಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ ಅನೇಕ ಬಾರಿ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿದ್ರಿ, ಈಗ ಪುನಃ ಆಗಿ ಶ್ರೀಮದ್ದಂತೆ ನಡೆದು ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಹೇಳ್ತಿದ್ದಾರೆ. ಈ ಶಿರಸ್ಸಿನ ಮೇಲೆ ಪಾಪಗಳ ಬೋಜ ತುಂಬ ಇದೆ, ಇವಾಗ ಅದನ್ನು ಇಳಿಸಿಕೊಳ್ಳುವಂತಹ ಚಿಂತನೆಯನ್ನು ಮಾಡಿ. ದೇವತೆಯರಲ್ಲಿ ಇದ್ದು ಹೋದರು ಅಂತ ಹೇಳ್ತಾರಲ್ವ, ನಾವೆಲ್ಲರೂ ಕೂಡ ಪಾಪಿಯರು ಅಂತ ಹೇಳ್ತಾರೆ. ಆದರೆ ಪುನಃ ನೀವೇ ದೇವತೆಯರು ಆಗುವಂಥ ಪರಿಶ್ರಮವನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ದೇವತೆ ನೋಡಿ ಎಲ್ಲರೂ ಆಕರ್ಷಣೆ ಆಗ್ತಾರಲ್ವ, ಏಕೆಂದರೆ ಅವರು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ದಾರೆ. ಈ ರೀತಿ ಎಲ್ಲ ಮಹಿಮೆ ಕೂಡ ಮಾಡ್ತಾರೆ ಭಕ್ತರು. ಆದರೆ ಮತ್ತೆ ಮನೆಗೆ ಹೋದ್ಮೇಲೆ ಎಲ್ಲವನ್ನು ಕೂಡ ಮರೆತು ಹೋಗ್ಬಿಡ್ತಾರೆ. ದೇವತೆಯ ಎದುರುಗಡೆ ಹೋಗ್ಬಿಟ್ಟು ಇದೆಲ್ಲ ಅವ್ರಿಗೆ ನೆನಪು ಬರುತ್ತೆ. ದೇವತಾओं के आगे जाते तो अपने से जैसे घृणा आती है. ದೇವತೆಯರ ಹತ್ರ ಹೋಗಿದ್ರೆ ತಮಗೆ ದ್ವೇಷ ಬಂದ್ಬಿಡುತ್ತಂತೆ, ನಾವು ಹಿಂಗಿದ್ದೀವಿ, ಪಾಪಿಗಳು, ನೀಚ ಆಗ್ಬಿಟ್ಟಿದ್ದೀವಿ, ಅವ್ರು ಎಷ್ಟು ಗುಣ ಸಂಪನ್ನರು ಅಂತ. ಫಿರ್ घर में आते तो कोई घृणा नहीं. ದೇವತೆ ಹತ್ರ ಹೋದಾಗ ಹಂಗೆಲ್ಲ ಅನಿಸುತ್ತೆ, ಮತ್ತು ಮನೆಗೆ ಬಂದಮೇಲೆ ಎಲ್ಲ ಮರೆತೋಗ್ತಾರೆ, ಮತ್ತು ಅವ್ರದ್ದೇ ಕಾರ್ಯಭಾರದಲ್ಲಿ ಮುಳುಗೋಗ್ಬಿಡ್ತಾರೆ. ಜರಾ ಖಯಾಲ್ ಭಿ ನಹೀ ಕರ್ತೆ ಕಿ ಐಸಾ ಉನ್ಕೋ ಬನಾನೆ ವಾಲಾ ಕೌನ್ ಹೈ. ಆದರೆ ಸ್ವಲ್ಪವೂ ಕೂಡ ವಿಚಾರ ಮಾಡೋದಿಲ್ಲ, ಈ ರೀತಿ ಗುಣಸಂಪನ್ನರನ್ನಾಗಿ ಇವರನ್ನು ಮಾಡಿರುವಂಥವ್ರು ಯಾರು ಅಂತ. ಆದರೆ ಬಾಬಾ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ನಿಮ್ಗೆ ಆ ವಿಚಾರ ಎನ್ನುವುದು ನಡೀಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. अब बाप कहते हैं बच्चे या पढ़ाई पढ़ो. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಈ ವಿದ್ಯೆಯನ್ನು ಓದಿ. ದೇವತಾ ಬನ್ನ ಹೇ ತೋ ಯಾ ಪಢಾಯಿ ಪಡ್ನ ಹೇ. ನೀವು ದೇವತೆಯರಾಗಬೇಕಂದ್ರೆ ಈ ವಿದ್ಯೆಯನ್ನು ಓದಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಶ್ರೀಮತ್ ಪರ್ ಚಲ್ನಾ ಹೇ. पहले पहले बाप कहते हैं अपने को सतो प्रधान बनाने हैं, इसलिए माम एकम याद करो. दैवी गुण भी धारणा करने हैं. बाई बाई समझ एक बाप को याद करो, बाप से वर्षा लेना है. ಅಂದರೆ ಮೊಟ್ಟ ಮೊದಲು ತಂದೆ ಹೇಳ್ತಿದ್ದಾರೆ, ನೀವು ಸತೋ ಪ್ರಧಾನರಾಗಬೇಕಾಗಿದೆ, ಅದಕ್ಕೋಸ್ಕರ ಒಬ್ಬನನ್ನೇ ನೆನಪು ಮಾಡಿ, ದೈವಿ ಗುಣವನ್ನು ನಿಮ್ಮಲ್ಲಿ ಧಾರಣೆ ಮಾಡಬೇಕು, ಪರಸ್ಪರ ಸಹೋದರರೆಂದು ತಿಳಿದು ತಂದೆ ಒಬ್ಬರನ್ನೇ ನೆನಪು ಮಾಡಿ, ಅವಾಗ ಅವರಿಂದ ಆಸ್ತಿ ಸಿಗುತ್ತದೆ. लोग उनकी सुस्ती करते हैं, फिर दूसरे तरफ उनकी ग्लानि भी करती है. स्तुति भी करते हैं, फिर दूसरी तरफ उनकी ग्लानि भी करते हैं, क्योंकि जानते नहीं हैं. कहते हैं कुत्ते बिल्ली में हैं, सब परमात्मा के रूप हैं. जितने हो सके कोशिश करनी है बाप को याद करने की. ನೋಡಿ, ತಂದೆ ಹೇಳ್ತಿದ್ದಾರೆ, ಮನುಷ್ಯರು ದೇವತೆಯರದು ಮಹಿಮೆನೂ ಮಾಡ್ತಾರೆ, ಮತ್ತು ಅವ್ರದ್ದು ಗ್ಲಾನಿ ಕೂಡ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ನಿಂದಾಸ್ತುತಿ ಎರಡೂ ಕೂಡ ಮಾಡ್ತಾರೆ. ಆದರೆ ಈಗ ನೀವು ತಂದೆಯನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ಅವ್ರು ಇನ್ನೂ ಏನು ಹೇಳ್ಬಿಡ್ತಾರೆ ಅಂದರೆ, ಸತ್ಯವಾಗಿ ದೇವತೆಯರ ಬಗ್ಗೆ ಅಥವಾ ಪರಮಾತ್ಮ ಬಗ್ಗೆ ತಿಳಿದೇ ಇರುವಂಥ ಕಾರಣ ಪರಮಾತ್ಮ ನಾಯಿನಲ್ಲಿ, ಬೆಕ್ಕಿನಲ್ಲಿ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ, ಎಲ್ಲ ಪರಮಾತ್ಮ ರೂಪ ಅಂತ ಹೇಳಿಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಇದೆಲ್ಲ ತಪ್ಪಾಗಿದೆ. ಎಷ್ಟು ಸಾಧ್ಯ ಆದರೆ ಅಷ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಇದು ಮುಂದೆ ತುಂಬ ನೆನಪು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ನೀವು ವ್ಯಭಿಚಾರಿ ನೆನಪಿನಲ್ಲಿದ್ರಿ, ಅನೇಕರ ನೆನಪು ಮಾಡ್ತಿದ್ರಿ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳು ಈಗ ಅವ್ಯಭಿಚಾರಿ ನೆನಪಿನಲ್ಲಿರಿ, ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲೂ ಕೂಡ ನೀವು ಎಷ್ಟೊಂದು ನೆನಪು ಮಾಡ್ತಿದ್ರಲ್ಲ, ಜಿಸ್ಕೋ ತುಮ್ ಯಾದ್ ಕರ್ತೆ ಆಯೇ ಹೋ ಅಭಿ ವ ತಮೋ ಪ್ರಧಾನ ಹೋ ಗಯೇ. ಮತ್ತು ಭಕ್ತಿ ಮಾರ್ಗದಲ್ಲಿ ಯಾರು ನೀವು ನೆನಪು ಮಾಡ್ತಿದ್ರೋ ಅವರು ಈಗ ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ. ಕೃಷ್ಣ ಆಗಿರ್ಬೋದು, ಲಕ್ಷ್ಮೀನಾರಾಯಣರಾಗಿರ್ಬೋದು, ಎಲ್ಲರೂ ನಾವು ಇವಾಗ ಯಾರು ಪೂಜೆ ಮಾಡ್ತೀವಿ, ಲಕ್ಷ್ಮಿ ಆಗಿರ್ಬೋದು, ಎಲ್ಲರನ್ನೂ ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ. ಅವ್ರನ್ನ ಪೂಜೆ ಮಾಡೋದ್ರಿಂದ ಏನು ಬರಲ್ಲ. ಇವಾಗ ನನ್ನೊಬ್ಬರನ್ನ ನೆನಪು ಮಾಡಿ. ಆತ್ಮ ತಮೋ ಪ್ರಧಾನ ಹೈ ತೋ ಖುದ್ ತಮೋ ಪ್ರಧಾನ ಕೋ ಯಾದ್ ಕರ್ತೆ ಹೈ. अब फिर ಸತೋ ಪ್ರಧಾನ ಬನ್ನ. ಇವಾಗ ನಾವೇ ಸ್ವಯಂ ತಮೋ ಪ್ರಧಾನರಾಗಿದ್ದೀವಿ, ಮತ್ತು ತಮೋ ಪ್ರಧಾನರಾಗಿರುವಂಥವ್ರನ್ನೇ ನೆನಪು ಮಾಡ್ತಿದ್ದೀವಿ ಅಂದರೆ ನಾವೆಲ್ಲ ಸತೋ ಪ್ರಧಾನರಾಗ್ತೀವಿ. ಇವಾಗ ಸತೋ ಪ್ರಧಾನರಾಗಬೇಕು ಅಂತಂದ್ರೆ ತಂದೆ ಒಬ್ಬರನ್ನೇ ನೆನಪು ಮಾಡಬೇಕು. वह भक्ति ही नहीं जो याद करना पड़े. बाप समझाते बच्चे बस यही फुर्ना रखो कि हम सतो प्रधान कैसे बने.
ಅದಕ್ಕೆ ಅಲ್ಲಿ ಸತ್ಯುಗದಲ್ಲಿ ಭಕ್ತಿ ಯಾವುದೇ ಇರುವುದಿಲ್ಲ, ಈಗ ಮೊದಲಾಗತ್ತೆ. ಮಕ್ಕಳೇ, ಈಗ ಇದೊಂದೇ ವಿಚಾರ ಮಾಡಿ, ಎಲ್ಲವನ್ನು ಬಿಟ್ಟುಬಿಡಿ. ನಾನು ಸತೋಪ್ರಧಾನ ಹಿಂಗಾಗಬೇಕು, ಈ ವಿಚಾರವನ್ನು ನೀವು ಮಾಡ್ತಾ ಬನ್ನಿ. ज्ञान तो बहुत सहज है। बाबा ಹೇಳ್ತಾರೆ ज्ञान तो ತುಂಬಾ ಸಹಜ, बैच पर भी तुम समझा सकते हो, यह बेहद का बाप है, इनसे वसा मिलता है। ನೀವು ಇತರಿಗೆ ಹೆಂಗಾದರೂ ಕೂಡ ಅರ್ಥ ಮಾಡಿಸ್ಬೋದು. ನೀವು ಹಾಕೊಂಡಿರುವ ಬ್ಯಾಡ್ಜ್ ಮೇಲೂ ಕೂಡ ತೋರಿಸಿ ನೋಡಿ, ಇವರು ಪರಂಪಿತ ಪರಮಾತ್ಮ ಬೇಹದ್ದಿನ ತಂದೆಯಾಗಿದ್ದಾರೆ, ಇವರಿಂದಾನೇ ನಮ್ಮೆಲ್ಲರಿಗೂ ಆಸ್ತಿ ಸಿಗುತ್ತೆ, ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದು. ಸೋತೋ ಜರೂರೇ ಆಗಿ ಹೋಗೋಣ, ಸ್ವರ್ಗ ಸ್ಥಾಪನೆ ಇಲ್ಲೇ ಆಗುತ್ತೆ ತಾನೆ. ಶಿವ ಜಯಂತಿ ಮಾನ ಸ್ವರ್ಗ ಜಯಂತಿ. ಬಾಬಾ ಹೇಳ್ತಾರೆ ಶಿವ ಜಯಂತಿ ಅಂದ್ರೆ ಏನು? ಸ್ವರ್ಗ ಜಯಂತಿ ಅಂದ್ರೆ ಶಿವನ ಅವತರಿಸಿದಾನೆ ಅಂತಂದ್ರೆ ಸ್ವರ್ಗವೂ ಕೂಡ ತರ್ತಾನೆ ಅಂತ ಅದರ ಅರ್ಥ ಅಂತ ಹೇಳ್ತಿದ್ದಾರೆ ಬಾಬಾ. ದೇವತಾಯ कैसे बने, ದೇವತೆಯರು ಹೆಂಗಾದ್ರು? ಇಸ್ ಪುರುಷೋತ್ತಮ ಸಂಗಮ ಯುಗ ಪರ್ ಇಸ್ ಪಢಾಯಿ ಸೆ ಬನೆ. ದೇವತೆಯರು ಹೆಂಗಾದ್ರು? ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ವಿದ್ಯೆಯಿಂದಲೇ ಆಗಿದ್ರು ಅಂತ ಹೇಳ್ತಿದ್ದಾರೆ ಬಾಬಾ. ಸಾರಾ ಮದಾರ್ ಪಢಾಯಿ ಅವ್ರು ಯಾದ್ ಪರೆ. ಅದಕ್ಕೆ ಪೂರ್ತಿ ಆಧಾರ ವಿದ್ಯೆ ಹಾಗೂ ನೆನಪಿನ ಮೇಲಿದೆ ಅಂತ ಹೇಳ್ತಿದ್ದಾರೆ. ನೆನಪಿನ ಯಾತ್ರೆಯಲ್ಲಿ ಇರಬೇಕು, ಹಾಗೂ ಈ ಥರ ಎಲ್ಲ ಮಾತುಗಳನ್ನು ಮರೆತು ಹೋಗ್ಬೇಕು. ಬಾಬಾ ಹೇಳ್ತಾರೆ ಮಕ್ಕಳೇ, ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ. ಬಾಬ್ ಸಮझाते बच्चे देह अभिमान छोड़ो, कोई की कामयाब को नहीं देखनी है. ಬಾಬಾ ಹೇಳ್ತಿದ್ದಾರೆ ಇದರಲ್ಲಿರುವಂಥ ಯಾರೊಬ್ಬರ ಬಲಹೀನತೆಗಳನ್ನು ನೋಡಬಾರ್ದು. ಫಲಾನಾ ऐसा है, यह करता है, या बातों से कोई फायदा नहीं, ಟೈಮ್ ವೇಸ್ಟ್ है. ಅವ್ರು ಹಿಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ ಒಬ್ಬರಿಬ್ಬರ ನಿಂದನೆ ಗ್ಲಾನಿ ಮಾಡ್ಕೊಳ್ಳೋದು ಬಿಟ್ಟು ಬಿಡಿ. ಈ ಎಲ್ಲ ಮಾತುಗಳಲ್ಲಿ ಯಾವುದೇ ಲಾಭ ಇಲ್ಲ ಹಾಗೂ ಸಮಯ ವ್ಯರ್ಥವಾಗುತ್ತದೆ. ಸತೋ ಪ್ರಧಾನ ಬನ್ನೇ ಮೆಹನತ್ ಕರು. ಅದರ ಬದಲಾಗಿ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗೋ ಪರಿಶ್ರಮವನ್ನು ಮಾಡಿ. ಇದರಲ್ಲಿಯೇ ವಿಘ್ನ ಬರುತ್ತೆ. ವಿದ್ಯೆಯಲ್ಲಿ ಜಾಸ್ತಿ ತೂಫಾನ್ ಬರಲ್ಲ, ಬಿರುಗಾಳಿ ಬರಲ್ಲ. ವಿದ್ಯೆ ಆರಾಮಾಗಿ ಓದ್ತಿದ್ದೀವಿ, ಅದ್ರ ತಂದೆ ನೆನಪು ಮಾಡಬೇಕು ಅಂತ ಕೂತ್ಕೊಳ್ತೀವಿ ನೋಡಿ, ಅವಾಗ ಜಾಸ್ತಿ ವಿಘ್ನ ಬರುತ್ತೆ. ಅದಕ್ಕೋಸ್ಕರ ತಮ್ಮನ್ನು ತಾವು ನೋಡ್ಕೊಳ್ಳಿ. ನಾವು ಎಲ್ಲಿವರೆಗೂ ತಂದೆ ನೆನಪು ಮಾಡ್ತಾ ಇದ್ದೀವಿ, ಎಲ್ಲಿವರೆಗೂ ನಮಗೆ ತಂದೆ ಜೊತೆ ಪ್ರೀತಿ ಇದೆ. ಲವ್ ऐसा होना चाहिए, बस एक बाप से ही चिटके रहे. वाह बाबा, आप हमको कितना समझदार बनाते हो, ऊंचते ऊंचू आप हो, फिर मनुष्य सृष्टि में भी आप हमको कितना ऊंच बनाते हो. अंदर अंदर में ऐसा महिमा करनी चाहिए. बाबा आप तो कमाल करते हो, ಖುಷಿ ಮೇ ಗದ್ಗದ್ ಹೋನಾ ಚಾಹಿಯೆ. ನೋಡಿ ಬಾಬಾ ಹೇಳ್ತಿದ್ದಾರೆ, ನೀವು ಸದಾ ಒಬ್ಬ ತಂದೆಯನ್ನು ಪ್ರೀತಿ ಮಾಡಬೇಕು. ಎಂತ ಪ್ರೀತಿ ಮಾಡಬೇಕು ಅಂತಂದರೆ ತಂದೆ ಒಂದಿಗೆ ಅಂಟ್ಕೊಂಡು ಬಿಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅವರ ಬಂಧನದಲ್ಲೇ ಬಂಧಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ವಾಹ್ ಬಾಬಾ, ನೀವೆಷ್ಟು ನಮ್ಮನ್ನು ತಿಳುವಳಿಕೆವಂತರಾಗಿ ಮಾಡಿಬಿಟ್ರಿ, ನೀವೆಷ್ಟು ಉನ್ನತ ಮನುಷ್ಯ ಸೃಷ್ಟಿಯಲ್ಲಿ ಮತ್ತು ನಮ್ಮನ್ನು ಎಷ್ಟು ಉನ್ನತರಾಗಿ ಮಾಡ್ತಿದ್ದೀರಿ ಅಂತ ಒಳಗೊಳಗೆ ತಂದೆ ಮಹಿಮೆಯನ್ನು ಮಾಡಬೇಕು. ಬಾಬಾ ನೀವು ಅದ್ಭುತ ಮಾಡ್ತೀರಾ ಬಾಬಾ ಅಂತ ಹೇಳಿ ಖುಷಿಯಲ್ಲಿ ಒಳಗೊಳಗೆ ಗದ್ಗದರಾಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. कहते हैं ना, खुशी जैसा खुराक नहीं दो, बाप को मिलने की भी खुशी होती है. इस पढ़ाई से हम यह बनेंगे, बहुत खुशी होनी चाहिए. ಖುಷಿ ತರಹ ಔಷಧಿ ಮತ್ಯಾವುದೂ ಇಲ್ಲ ಅಂತ ಹೇಳಲಾಗುತ್ತಲ್ಲ, ಈ ವಿದ್ಯೆ ಓದ್ತಿದ್ದೀವಿ ಎನ್ನುವಂಥ ಖುಷಿಯಲ್ಲಿ ನಾವಿರಬೇಕು ಅಂತ ಬಾಬಾ ಹೇಳ್ತಾರೆ. ಎಷ್ಟು ಶ್ರೇಷ್ಠ ವಿದ್ಯೆ ಅಲ್ವಾ ಇದು. ಅದಕ್ಕೋಸ್ಕರ ಈ ವಿದ್ಯೆ ನಶೆ ಕೂಡ ಇರಬೇಕು. ಈ ವಿದ್ಯೆ ಓದಿ ಮತ್ತು ನಾವು ಹಿಂಗೆ ಆಗ್ತೀವಿ ಭವಿಷ್ಯದಲ್ಲಿ ಎನ್ನುವಂಥ ಲಕ್ಷ್ಯವೂ ಕೂಡ ಗುರಿ ಇದ್ದಾಗ ಎಷ್ಟು ಖುಷಿಯಾಗುತ್ತೆ. ಬಾಬಾ ಹೇಳ್ತಾರೆ ಬೇಹದ್ದಿನ ತಂದೆ, ಸುಪ್ರೀಂ ತಂದೆ ನಮಗೆ ಬಂದು ಓದಿಸ್ತಿದ್ದಾರೆ. ಬಾಬಾ ಎಷ್ಟೊಂದು ದಯಾಹೃದಯ ಅಲ್ಲ. ಅದಕ್ಕೆ ಬಾಬಾ ಹೇಳೋ ಪ್ರತಿಯೊಂದು ಮಾತಿನ ಮುಂದೆ ಭಗವಾನ್ ವಾಚ್ ಎನ್ನುವಂಥ ಹೆಸರನ್ನು ಕೂಡ ಹೇಳಲಾಗುತ್ತೆ. ಹಾಗೆ भी भगवान वाच अक्षर सुनते थे, परंतु झूठ होने के कारण दिल से लगता नहीं था. ಮೊದಲು ಕೂಡ ಭಗವಾನ್ ವಾಚ್ ಅಂತೇಳಿ ಭಗವದ್ಗೀತೆದ ಪ್ರತಿಯೊಂದು ವಚನ ಹಿಂದೆ ಬರೀತಾರೆ. ಆದರೆ ಆ ಪ್ರತಿಯೊಂದು ಮಾತು ನಮ್ಗೆ ಯಾಕೆ ನಾಟಲಿಲ್ಲ ಅಂತಂದರೆ ಅದರಲ್ಲಿ ಸ್ವಲ್ಪ ಸುಳ್ಳು ಇತ್ತು ಅಂತ ಬಾಬಾ ಹೇಳ್ತಿದ್ದಾರೆ. ಟಿಕ್ಕರ್ ಬಿತ್ತರ್ ಮೇ ಭಗವಾನ್ ಹೇ, ಫಿರ್ ವಾಚ್ ಕೈಸೆ ಕರೆಂಗೆ. ಕಲ್ಲು ಮಣ್ಣಿನಲ್ಲಿ ಭಗವಂತ ಇದ್ದಾನೆ ಅಂತಂದರೆ ಭಗವಂತ ಬಂದು ಏನು ಹೇಳುತ್ತಾನೆ ನಿಮಗೆ ಅಂತ ಹೇಳ್ತಿದ್ದಾರೆ ಬಾಬಾ. तुम्हारी बुद्धि में बहुत नई नई बातें जो किसी की बुद्धि में नहीं. ಈಗ ನಿಮ್ಮ ಬುದ್ಧಿಲಿ ಹೊಸ ಹೊಸ ಮಾತುಗಳಿದೆ, ಅದು ಮತ್ತಾರ ಬುದ್ಧಿಯಲ್ಲೂ ಸಹ
ಇಲ್ಲ ಅಂತ ಹೇಳ್ತಿದ್ದಾರೆ. इसलिए उनको पैगंबर मैसेजदार भी कहा जाता है। पैगाम तो एक बाप ही देते हैं कि मामे कम याद करो तो सतो प्रधान बन जाएंगे और सतो प्रधान दुनिया में आ जाएंगे। यह है बाप का पैगाम। सब जगह पैगाम लिख दो, सारा मदार इस पर है। ಈ ತಂದೆ ಹೇಳ್ತಿದ್ದಾರೆ, ಈಗ ನೀವು ವಿಶ್ವದ ಮಾಲೀಕರಾಗ್ತೀರಿ. ಹಾಗೂ ಬಾಬಾ ಹೇಳ್ತಾರೆ, ಯಾವುದೇ ಧರ್ಮಸ್ಥಾಪಕ ಕೂಡ ಹಿಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶಿವಬಾಬಾರವರನ್ನೇ ಮಾರ್ಗದರ್ಶಕ ಎಂದು ಹೇಳಲಾಗುತ್ತದೆ ಅಂತ ಬಾಬಾ ಹೇಳ್ತಾರೆ. ಸಂದೇಶ ತಿಳಿಸುವಂಥ ಸಂದೇಶವಾಹಕ ಎಂದು ಕೂಡ ಹೇಳಲಾಗುತ್ತೆ. ಇವಾಗ ಬಂದು ಈ ಸಂದೇಶವನ್ನು ಕೊಡ್ತಿದ್ದಾರೆ. ನನ್ನೊಬ್ಬನ ನೆನಪು ಮಾಡಿದ್ರೆ ಸತೋ ಪ್ರಧಾನರಾಗ್ತೀರಾ, ಸತೋ ಪ್ರಧಾನ ಪ್ರಪಂಚದಲ್ಲಿ ಬರ್ತೀರಾ. ಬಾಬಾ ಹೇಳ್ತಾರೆ, ಸಂದೇಶ ಎಲ್ಲ ಕಡೆ ಬರೆದು ಬಿಡಿ, ಎಲ್ಲರಿಗೂ ಕೂಡ ತಿಳಿಸಿ. ಎಲ್ಲ ಆಧಾರ ಈ ಒಂದು ಮಾತಿನ ಮೇಲೆ ಇದೆ. ತಂದೆ ಹೊಸ ಪ್ರಪಂಚ ಮಾಡಲಿಕ್ಕೆ ತಾನೇ ಬಂದಿತ್ತು, ಇಲ್ಲಾಂದ್ರೆ ಅವರು ಕೂಡ ಬರ್ತಿರ್ಲಿಲ್ಲ, ಈ ಕಾರ್ಯ ನಡೀತಿರ್ಲಿಲ್ಲ. ಅದಕ್ಕೆ ಪೂರ್ತಿ ಆಧಾರ ಈ ಒಂದು ಮಾತಿನಲ್ಲಿ ಇದೆ. यूरोपियन लोगों के लिए यह चक्र और झाड़ में सारा नॉलेज है। उनको ये बताना है कि वर्ल्ड की हिस्ट्री ज्योग्राफी कैसे रिपीट होती है, तो वंडर खाएंगे। अमरनाथ बाबा यह सच्ची अमर कथा सुना रहे हैं अमरपुरी में ले जाने के लिए। वह अमर लोक है या नीचे मृत्यु लोक है, सीढ़ी है ना। ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಯುರೋಪಿಯನ್ ವಾಸಿಗಳು ಕೂಡ ಈ ಚಕ್ರದ ಬಗ್ಗೆ, ವೃಕ್ಷದ ಬಗ್ಗೆ ಹೇಳಬೇಕು. ಹಿಸ್ಟ್ರಿ ಜಾಗ್ರಫಿ ನಾವೇ ತಿಳಿಸ್ಕೊಡ್ತೀವಿ, ಇದು ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳಿದ್ರೆ ಅವರು ಆಶ್ಚರ್ಯಚಕಿತರಾಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಮರ ತಂದೆಯೇ ಬಂದು ಅಮರ ಕಥೆಯನ್ನು ತಿಳಿಸ್ಕೊಡ್ತಿದ್ದಾರೆ, ಅಮರಪುರಿ ಕರ್ಕೊಂಡು ಹೋಗ್ಲಿಕ್ಕೆ. ಅದು ಅಮರ ಲೋಕ ಅಲ್ವಾ, ಇದಾಗಿದೆ ಮೃತ್ಯು ಲೋಕ. ಮೆಟ್ಟಿಲನ್ನು ನಾವು ಸತ್ಯುಗದಿಂದ, ಅಮರ ಲೋಕದಿಂದ ಈ ಕಲಿಯುಗ ಮೃತ್ಯು ಲೋಕದವರೆಗೂ ಕೂಡ ಇಳ್ಕೊಳ್ತಾ ಬಂದ್ಬಿಡ್ತೇವೆ ಅಂತ ಹೇಳ್ತಿದ್ದಾರೆ ಬಾಬಾ. ಸದಾ ನಾವು ತಿಳ್ಕೊಳ್ಬೇಕು. ನಮಗೆ ತಿಳಿಸ್ತಾ ಇರುವಂಥವ್ರು ಯಾರು? ಶಿವಬಾಬಾ ಅಂತ. ಉನ್ಕೋ ಹಿ ಯಾದ್ ಕರ್ತೆ ರಹೋ ತೋ ಖುಷಿ ಮೇಲೆ. ನಮಗೆ ತಿಳಿಸ್ತಾ ಇರುವಂಥವ್ರು ಶಿವಬಾಬಾ ಅಂತ ಹೇಳಿ ಅವರನ್ನೇ ನೆನಪು ಮಾಡ್ತಾ ಇರಿ, ಅವಾಗ ನಿಮಗೆ ಖುಷಿ ಇರುತ್ತೆ. ಶಿವಬಾಬಾ ಇವರಲ್ಲಿ ಪ್ರವೇಶ ಆಗಿ ಮಕ್ಕಳಿಗೆ ಓದಿಸ್ತಾರೆ. ಯಾವ ವಂಡರ್ಫುಲ್ ಯುಗಲ್ ಹೇ, ಇವರು ವಂಡರ್ಫುಲ್ ಯುಗಲ್ ಆಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. बाबा इनको कहते हैं यू आर माई वाइफ, तुम्हारे द्वारा मैं अडॉप्ट करता हूँ. ಶಿವ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಬಾಬಂಗೆ, ಯು ಆರ್ ಮೈ ವೈಫ್ ಅಂತ, ನೀವು ನನ್ನ ಎಂತಿ ಅಂತ ಬಾಬಾ ಹೇಳ್ತಾರೆ. ಇವರಿಬ್ಬರು ಎಷ್ಟು ಒಳ್ಳೆ ಯುಗಲ್ ಅಲ್ವಾ. ಯಾಕಂದರೆ ಶಿವಬಾಬಾ ಬ್ರಹ್ಮನ ಮುಖಾಂತರ ಬಂದು ನಮ್ಮೆಲ್ಲರನ್ನೂ ಕೂಡ ದತ್ತಗೆ ತೆಗೆದುಕೊಳ್ತಾರೆ. ಫಿರ್ ಮಾತಾओं को संभालने के लिए अडॉप्ट किया हुआ है. तुम बच्चों को एक को मुखर खाते रहते हो. यह ब्रह्मपुत्रा सबसे बड़ी नदी है. त्वमेव मातश्च पिता इनको कहते हैं. बाबा खुद कहते हैं, हम चलते फिरते बहुत खुशी से बाप को याद करता हूँ. याद में कितना भी पैदल करो कभी थकेंगे नहीं. जितना याद करेंगे उतना चमक आती रहेगी. खुशी में तीर्थों पर कितना दौड़ दौड़ कर ऊपर जाते हैं, वह तो भक्ति मार्ग के धक्के हैं. यह भी खेल भक्ति है रात और तुम्हारे लिए दिन होता है. ಈಗ ತಂದೆ ಹೇಳ್ತಿದ್ದಾರೆ, ಬ್ರಹ್ಮಪುತ್ರ ನದಿ ಕೂಡ ಎಷ್ಟು ದೊಡ್ಡ ನದಿ ಅಲ್ವಾ, ಇದು ಬ್ರಹ್ಮ ಬಾಬೋರ ಸ್ಮೃತಿ ಚಿಹ್ನವಾಗಿದೆ. ಆಮೇಲೆ ಬಾಬಾ ಹೇಳ್ತಾರೆ, ಫಸ್ಟ್ ದತ್ತತೆ ತೆಗೆದುಕೊಳ್ಳೋದು ಬ್ರಹ್ಮ ಬಾಬಾರವರನ್ನು, ಆಮೇಲೆ ಎಲ್ಲ ಮಕ್ಕಳು ಮಾತೆಯರಿಗೆ ನಿಮಿತ್ತ ಮಾಡಿ ಯಜ್ಞವನ್ನು ಸ್ತಂಭವನ್ನು ಮಾಡಲಿಕ್ಕೆ ಕೊಡ್ತಾರೆ. ಅದಕ್ಕೆ ಎಲ್ಲ ನದಿಗಳು ಕೂಡ ಬಾಬಾ ಹೇಳ್ತಾರೆ ಜಾಸ್ತಿ ಸ್ತ್ರೀಯರದೇ ಇಡ್ತಾರೆ. ಯಾಕೆಂದರೆ ಯಜ್ಞವನ್ನು ಸ್ತಂಭಾಲನೆ ಮಾಡಿರುವಂಥವರೇ. ಬ್ರಹ್ಮಪುತ್ರ ನದಿ ಮಾತ್ರ ಒಂದು ದೊಡ್ಡದಾಗಿ ಹೇಳಲಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ನೀವೇ ತಾಯಿ ತಂದೆ ಅಂತ ಹೇಳ್ತೀರಲ್ಲ, ಇದು ಸ್ವಯಂ ತಂದೆಗೆ ಅಲ್ವಾ ಹೇಳುವುದು. ಮತ್ತೀಗ ತಂದೆ ಹೇಳ್ತಿದ್ದಾರೆ, ಯಾರು ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ ಅವರ ಅನುಭವವನ್ನು. ನಾನು ನಡೀತಾ ನಡೀತಾ ಬಾಬೋರನ್ನು ಎಷ್ಟು ಖುಷಿಯಿಂದ ನೆನಪು ಮಾಡ್ತಾ ಇರ್ತೀನಿ ಗೊತ್ತಾ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾರ ನೆನಪಿನಲ್ಲಿ ನಡೆದ್ರೆ ಎಷ್ಟು ನಡೆದ್ರೂ ಸುಸ್ತೇ ಆಗಲ್ಲ ಅಂತ ಬಾಬಾ ಹೇಳ್ತಾರೆ. ಮತ್ತು ಬಾಬಾ ನೆನಪು ಮಾಡಿದ್ರೆ ಒಂದು ಗ್ಲೋ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ಚಮಕ್ ಬಂದ್ಬಿಡುತ್ತೆ ಮುಖದಲ್ಲಿ, ಹೊಳಪೆ ಬಂದ್ಬಿಡುತ್ತೆ. ಎಷ್ಟೊಂದು ಒಳಗಡೆ ನೋಡಿ ತೀರ್ಥ ಸ್ಥಾನಗಳಲ್ಲಿ ಓಡಿ ಓಡಿ ಹೋಗ್ತಿರ್ತಾರೆ, ಬೆಟ್ಟ ಎಲ್ಲ ಹತ್ತುತ್ತಿರ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ ಪೆಟ್ಟು. ಭಕ್ತಿ ಅಂದ್ರೇ ರಾತ್ರಿ, ಆದರೆ ಈಗ ನಿಮಗೆ ಹಗಲಾಗಿದೆ. ಈಗ ನೀವು ಒಬ್ಬ ತಂದೆಯನ್ನಷ್ಟು ಖುಷಿಯಿಂದ ನೆನಪು ಮಾಡಿ.
ಬ್ರಹ್ಮಬಾಬುರು ಅವ್ರ ಅನುಭವವನ್ನು ತಿಳಿಸ್ತಿದ್ದಾರೆ. ನಾನು ಕೂಡ ಹಿಂಗೆ ಶಿವಬಾಬುರನ್ನ ನೆನಪು ಮಾಡ್ತಿದ್ದೆ, ನೀವು ಕೂಡ ಶಿವಬಾಬುರನ್ನ ನೆನಪು ಮಾಡಿ ಅಂತ. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, बाप से ऐसा लव रखना है जो एक बाप से ही सदा चिटके रहे। ತಂದೆಯೊಂದಿಗೆ ಎಷ್ಟು ಪ್ರೀತಿ ಇಡಬೇಕೆಂದರೆ ಒಬ್ಬ ತಂದೆಯೊಂದಿಗೆ ಸದಾ ಬಂಧಿಸಿಕೊಂಡಿರಬೇಕು. दिन रात बाप की ही महिमा करनी है, खुशी में गदगद होना है। ಹಗಲು ರಾತ್ರಿ ತಂದೆಯ ಮಹಿಮೆಯನ್ನೇ ಮಾಡಬೇಕು. ಹಗಲು ರಾತ್ರಿ ತಂದೆಯ ಮಹಿಮೆಯನ್ನೇ ಮಾಡಬೇಕು, ಖುಷಿಯಲ್ಲಿ ಗದ್ಗದರಾಗಬೇಕು. सेकेंड पॉइंट, एक बाप की अव्यभिचारी याद में रह सतो प्रदान बनना है। ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿದ್ದು ಸತೋ ಪ್ರಧಾನರಾಗಬೇಕು. ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿದ್ದು ಸತೋ ಪ್ರಧಾನರಾಗಬೇಕು. ಕಭಿ ಭಿ ಮಿಯಾ ಮಿಟ್ಟು ನಹಿ ಬನ್ನ ಹೈ, ಎಂದಿಗೂ ಎಲ್ಲ ನನಗೆ ಗೊತ್ತು ಅಂತ ಹೇಳಬಾರದು. बाप के समान मीठा बनना है, ತಂದೆಯ ಸಮಾನ ಮಧುರರಾಗಬೇಕು. वरदान, पवित्रता के फाउंडेशन को मजबूत कर अतीन्द्रिय सुख का अनुभव करने वाले संपूर्ण और संपन्न भव. ಪವಿತ್ರತೆಯ ಬುನಾದಿಯನ್ನು ಶಕ್ತಿಶಾಲಿ ಮಾಡಿಕೊಂಡು ಅತೀಂದ್ರಿಯ ಸುಖದ ಅನುಭವ ಮಾಡುವಂತಹ ಸಂಪೂರ್ಣ ಹಾಗೂ ಸಂಪನ್ನ ಭವ. ಪವಿತ್ರತೆಯ ಬುನಾದಿಯನ್ನು ಶಕ್ತಿಶಾಲಿಯಾಗಿ ಮಾಡಿಕೊಂಡು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವಂತಹ ಸಂಪೂರ್ಣ ಹಾಗೂ ಸಂಪನ್ನ ಭವ. स्पष्टीकरण, ब्राह्मण जीवन का फाउंडेशन पवित्रता है। ये फाउंडेशन मजबूत है तो संपूर्ण सुख शांति की अनुभूति होती है। यदि अतीन्द्रिय सुख व स्वीट साइलेंस का अनुभव कम है तो जरूर पवित्रता का फाउंडेशन कमजोर है। ये व्रत धारण करना कम बात नहीं है। बाप दादा पवित्रता के व्रत को पालन करने वाली आत्माओं को दिल से दुआओं सहित मुबारक देते हैं। इस व्रत में संपूर्ण और संपन्न भव का वरदान प्राप्त करने के लिए व्यर्थ सोचने, बोलने, देखने और करने में फुल स्टॉप लगाकर परिवर्तन कर. ಬ್ರಾಹ್ಮಣ ಜೀವನದ ಬುನಾದಿ ಪವಿತ್ರತೆಯಾಗಿದೆ. ಈ ಬುನಾದಿಯನ್ನು ಗಟ್ಟಿ ಮಾಡಿಕೊಳ್ಳಿ, ಸಂಪೂರ್ಣ ಸುಖ ಶಾಂತಿಯ ಅನುಭವ ಆಗ ಮಾಡಲಿಕ್ಕೆ ಸಾಧ್ಯ. ಒಂದು ವೇಳೆ ಅತೀಂದ್ರಿಯ ಸುಖ ಅಥವಾ ಮಧುರ ಶಾಂತಿಯ ಅನುಭವ ನಿಮಗೆ ಕಡಿಮೆ ಆಗ್ತಿದೆ ಅಂತಂದರೆ ಅದಕ್ಕೆ ಅರ್ಥ ಪವಿತ್ರತೆಯಲ್ಲಿ ಬಲಹೀನರಾಗಿದ್ದೀರಿ ಅಂತ. ಈ ವ್ರತ ಧಾರಣೆ ಮಾಡ್ಕೊಳ್ಳೋದೇನು ಕಡಿಮೆ ಮಾತಲ್ಲ. ಬಾಪ್ ದಾದಾ ಈ ವ್ರತವನ್ನು ಪಾಲನೆ ಮಾಡುವಂಥ ಆತ್ಮರಿಗೆ ಹೃದಯದಿಂದ ಆಶೀರ್ವಾದಗಳನ್ನು ಕೊಡ್ತಾರೆ. ಈ ವ್ರತ ಸಂಪೂರ್ಣ ಹಾಗೂ ಸಂಪನ್ನ ಭವದ ಪ್ರಾಪ್ತಿಯನ್ನು ಮಾಡಿಸುತ್ತದೆ. ಆದ್ದರಿಂದ ವ್ಯರ್ಥ ಯೋಚನೆ ಮಾಡುವುದು, ನೋಡುವುದು, ಮಾತನಾಡುವುದು, ಕರ್ಮದಲ್ಲಿ ತರುವುದು
ಇದೆಲ್ಲವನ್ನು ಕೂಡ ಫುಲ್ ಸ್ಟಾಪ್ ಮಾಡಿ ಪರಿವರ್ತನೆ ಮಾಡ್ಕೊಂಬಿಡಿ. ವ್ಯರ್ಥ ಅನ್ನೋದು ಸಂಕಲ್ಪದಲ್ಲೂ ಕೂಡ ಇರಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. स्लोगन, सदा एक के अंत में खोए हुए रहना, सदा एक के अंत में खोए हुए रहना, यही ಏಕಾಂತವಾಸಿ बनना है. ಸದಾ ಒಬ್ಬರ ಅಂತ್ಯದಲ್ಲಿ ಮುಳುಗಿರುವುದೇ ಅಂದರೆ ಸದಾ ಒಬ್ಬರ ನೆನಪಿನಲ್ಲಿ ಮುಳುಗಿರುವುದೇ ಏಕಾಂತವಾಸಿಗಳಾಗಿರುವುದು. ಏಕಾಂತವಾಸಿಗಳು ಅಂತಂದರೆ ಸ್ಥೂಲವಾಗಿ ಎಲ್ಲರಿಂದ ದೂರ ಇರುವುದು ಅಂತಲ್ಲ, ಎಲ್ಲ ಗದ್ದಲದಲ್ಲಿದ್ದರೂ ಕೂಡ ಒಬ್ಬ ತಂದೆ ನೆನಪಿನಲ್ಲಿ ಇದ್ದೀರಿ ಅಂತಂದರೆ ಅದು ಏಕಾಂತವಾಸಿ ಆಗಿದ್ದಂಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಇವತ್ತು ಬಾಬಾ ಹೇಳಿದ್ರು ಪರಸ್ಪರ ಸಹೋದರರಾಗಿದ್ದೀರಿ, ಸದಾ ಕಾಲಿಕವಾಗಿ ನೀವೆಲ್ಲರೂ ಕೂಡ ಸುಖದಾಯಿಯಾಗಿ ಗುಣಗ್ರಾಹಿಗಳಾಗಿ ಗುಣಸಂಪನ್ನರು ತಂದೆಯೊಬ್ಬರೇ, ಅದಕ್ಕೋಸ್ಕರ ಅವ್ರ ತರಹ ಗುಣಗಳನ್ನು ಧಾರಣೆ